ಸೊ ಬೆಳಗಾವಿಯಲ್ಲಿ ಜೋರಾಗ್ತಾ ಇದೆ ಡಿಕೆ ಬಣ ವರ್ಸಸ್ ಸಿದ್ದು ಬಣ. ಡಿನ್ನರ್ ಪಾಲಿಟಿಕ್ಸ್ ಬಳಿಕ ಮಾತಿನ ವರಸೆ ಕೂಡ ಜೋರಾಗ್ತಾ ಇದೆ. ನಂಬರ್ ಮುಖ್ಯ ಅಲ್ಲ, ಹೈಕಮಾಂಡ್ನ ನಿರ್ದೇಶನ ಮುಖ್ಯ. ಪಕ್ಷಕ್ಕಾಗಿ ಡಿಕೆಶಿ ಪಟ್ಟ ಶ್ರಮಕ್ಕೆ ಫಲ ಸಿಗುತ್ತೆ ಅಂತ ಡಿಕೆ ಆಪ್ತ ಹೇಳ್ತಾರೆ. ಸಿದ್ದರಾಮಯ್ಯ ನಂತರ ಡಿಕೆ ಶಿವಕುಮಾರ್ ಸಿಎಂ ಆಗಲಿ, ಯಾರು ಬೇಡ ಅಂತಾರೆ. ಸೊ 2028ಕ್ಕೆ ಆಗಲಿ, ಈಗಲೇ ಮಾಡ್ತಾರೋ ಆಗ್ಬಿಡ್ತಾರೋ ಎಲ್ಲವೂ ಹೈಕಮಾಂಡ್ ತೀರ್ಮಾನ. ಈಗಲ 2028ರಲ್ಲ, ಅದು ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಜಮೀರ್ ಹೇಳ್ತಾ ಇರ್ತಕ್ಕಂಥದ್ದು. ಸೊ ನಾ ಮುಂದು ತಾ ಮುಂದು ಅಂತ ಎಲ್ಲರೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಾವು ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ಶಾಸಕರೆಲ್ಲ ಬಂದಿದೆ. ನಾವು ಜೊತೆಯಲ್ಲಿ ಸೇರೋದು ಭಾಳ ಅಪರೂಪ ಅಲ್ವಾ. ಸೆಷನ್ನು ಇರುವಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರು ಭೇಟಿ ಮಾಡ್ತೀವಿ, ಎಲ್ಲ ಜೊತೆಯಲ್ಲೇ ಒಗ್ಗಟ್ಟಾಗಿ ಊಟ ಮಾಡಿದ್ದೀವಿ. ಅದರಲ್ಲಿ ಏನಿದೆ? ಯಾರು ನಿಮ್ಮ ನಾಯಕರು ಕರೆದಿದ್ದಾರೆ ಸರ್? ನಿಮ್ಮ ನಾಯಕರು ಕರೆದಿದ್ದಾರೆ ಸರ್? ಒಂದು ರೀತಿ ನೆನ್ನೆ ಡಿನ್ನರ್ ಮೀಟಿಂಗು ಶಕ್ತಿ ಪ್ರದರ್ಶನ ತರ ಇದೆ ಅಂತ. ನಾವೆಲ್ಲ ನಿಮ್ಮ ಜೊತೆ ಊಟ ಮಾಡೋದಲ್ಲ ಶಕ್ತಿ ಪ್ರದರ್ಶನ. ನಮ್ಮ ಜೊತೆ ಊಟ ಮಾಡೋದ್ರಿಂದ ನೀವು ಕೆಲವು ಶಾಸಕರು ಮಾತ್ರ ಸೀಮಿತವಾಗಿ ಮಾಡ್ತಕ್ಕಂಥದ್ದು. ಯಾರು ಎಲ್ಲರೂ ಬಂದಿದ್ವಿ, ಎಲ್ಲರೂ ಸೇರಿದ್ವಿ ಅಲ್ಲೆಲ್ಲರೂ ಊಟ ಮಾಡಿ. ಎಷ್ಟು ಜನ ಬರ್ಬೋದು? ಎಷ್ಟು ಜನ MLAಗಳು ಬರ್ಬೋದು? 224 ಜನ MLAಗಳು ಬರ್ತಾರೆ. ಊಟಕ್ಕೆ ಯಾರು ಬರಲ್ಲ. ಇದರಲ್ಲಿ ಊಟಕ್ಕೇನು ಕಾಂಗ್ರೆಸ್ಸು, JDS, BJP ಅಂತ ಹೇಳಿದೆಯಾ? ಒಂದು ವಿಶ್ವಾಸ, ಒಂದು ಪ್ರೀತಿ, ಆ ಒಂದು ಇದ್ರಲ್ಲಿ ಬಾಂಧವ್ಯದಲ್ಲಿ ಅವ್ರಿಗೆ ಊಟಕ್ಕೆ ಕರೆದಿದ್ದಾರೆ. ಜೊತೆ ಸೇರ್ಕೊಂಡು ಊಟ ಮಾಡಿದ್ದು. ಇದ್ರಲ್ಲಿ ಶಕ್ತಿ ಪ್ರದರ್ಶನ ಯಾತ್ರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರನ್ನ, ಸಚಿವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಅಲ್ಲಿ ಬಂದಿಲ್ಲ. ಎಲ್ಲರೂ ಆತ್ಮೀಯರೇ, ಎಲ್ಲರೂ ಸ್ನೇಹಿತರಲ್ಲೇ. ಈಗ ಅವ್ರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಎರಡನೇ ಮಾತು ಇಲ್ವೇ ಇಲ್ಲ. ನಾನು ನೆನ್ನೆನೂ ಹೇಳಿದ್ದೀನಿ, ಆಲ್ವೇಸ್ ಟೈಗರ್ ಜಿಂದ. ಆಲ್ವೇಸ್ ಅದು ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಆಸೆ ಪಟ್ಟವನೊಬ್ಬ. ನನಗೂ ಅವ್ರು ಆಗಬೇಕಂತ. ಯಾವಾಗ? ಸಿದ್ದರಾಮಯ್ಯ ಆದಮೇಲೆ 28ವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ. ಇಲ್ಲ, ಈಗ ಕಾಂಗ್ರೆಸ್ಸಲ್ಲಿ ಯಾವ ಬಣನೂ ಇಲ್ಲ, ಏನು ಬಣಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದವರು 140 ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ. ನಿನ್ನೆ DCM ಅವರು ನಿನ್ನೆ ನನ್ನ ಕರೆದಿದ್ರು. ನಾನು, ಕಂಬಳಿ ಗಣೇಶು, ನಾಗೇಂದ್ರ, ವೈದ್ಯ, ಶಿವಗಂಗಾ ಅವರು, ಆಸಿಫ್ ಸೇಠ್ ಅವರು ನಿನ್ನೆ ಎಲ್ಲೋ ನಮ್ಮ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ಮಾತೆತ್ತಿದರೆ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ, ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಹಾಕಿದ ಗೆರೆಯನ್ನು ಯಾರೂ ದಾಟಲ್ಲ ಅಂತಾರೆ. ಮಾತಾಡಬೇಡ್ರಪ್ಪ, ಸುಮ್ಮನಿರಿ, ಸೈಲೆಂಟಾಗಿ ಅಧಿವೇಶನ ಮುಗಿಯೋ ತನಕ ಅಂದರೆ ಅದನ್ನು ಮಾತ್ರ ಯಾರೂ ಕೇಳಲ್ಲ. ಯಾಕೆ ಹೀಗೆ ಅಂತ? ಖಂಡಿತ ಅರವಿಂದ್, ಇದೊಂಥರ ಚೆನ್ನಾಗಿದೆ. ಯಾಕಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಾವು ಹೈಕಮಾಂಡ್ ಹಾಕಿದ ಗೆರೆ ದಾಟಲ್ಲ ಅನ್ನೋದು ಲಾಸ್ಟಿಗೆ ಹೇಳೋದು. ಅದಕ್ಕಿಂತ ಮುಂಚೆ ಏನಾಗಬೇಕು ಅನ್ನೋದನ್ನ ಮಾತಾಡುವಂಥದ್ದು. ಅಂದರೆ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ ಅನ್ನುವ ರೀತಿಯಲ್ಲಿ. ಆದರೆ ಎಲ್ಲದಕ್ಕೂ ಅಲ್ಟಿಮೇಟ್ ಆಗಿ ಹೈಕಮಾಂಡ್ ಇದೆ ಅಂತ ಒಂದು ಕಡೆ ಹೈಕಮಾಂಡ್ ಕಡೆ ಕೈ ತೋರಿಸ್ಬಿಡೋದು. ಅವಾಗ ಏನಾಗುತ್ತೆ, ಇದು ಹೈಕಮಾಂಡ್ ಶಿಸ್ತನ್ನು ಪಾಲಿಸಿದ್ದೀವಿ, ಹೈಕಮಾಂಡ್ ಹೇಳಿದಂತೆ ಕೇಳಿದ್ದೀವಿ, ಹೈಕಮಾಂಡ್ ಹಾಕಿದ ಗೆರೆ ದಾಟಲ್ಲ ಅಂತಲೂ ಹೇಳಿದ್ದೀವಿ ಅಂತ ಒಂದು ಸಮರ್ಥನೆ ಇರುತ್ತಲ್ಲ, ಆ ರೀತಿಯ ಸಮರ್ಥನೆಗೆ ಒಂದು ಅವಕಾಶ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಬಹುತೇಕ ಸಚಿವರುಗಳು, ಶಾಸಕರುಗಳು ಮಾತಾಡುವಂಥದ್ದು, ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಆ ನಂತರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಮ್ಮದು ಹೈಕಮಾಂಡ್ ಪಕ್ಷ, ಅವ್ರು ಹಾಕಿದ ಗೆರೆ ನಾವು ದಾಟಲ್ಲ. ಇದು ಕೊನೆಯಾಗಿ ಒಂದು ಕನ್ಕ್ಲೂಡ್ ಮಾಡುವಂಥ ರೀತಿಯಲ್ಲಿ ಇರುತ್ತೆ ಅವರ ಮಾತುಗಳು. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಇದು ಬೂದಿ ಮುಚ್ಚಿದ ಕೆಂಡ ಅನ್ನುವಂಥದ್ದು ಏನಿತ್ತು ಅನುಮಾನ, ಅದು ನಿಜ ಆಗಿದೆ. ಆಗಾಗ ಸ್ವಲ್ಪ ಹೊಗೆ ಆಡ್ತಾ ಇದೆ. ಯಾವಾಗ ಬೆಂಕಿ ಹತ್ತುತ್ತೆ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಬೆಂಕಿ ಆರಿಸುವ ಕೆಲಸವನ್ನು ಹೈಕಮಾಂಡ್ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಮಾಡುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕಾರಿ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮಾತು ಕೇಳ್ದಂಗೂ ಆಗಬೇಕು, ಕೇಳದೇ ಇದ್ದಂಗೂ ಆಗಬೇಕು, ಆ ಥರ ಶಾಸಕರ ಜಾಣ ನಡೆ. ಸೊ ಒಟ್ಟಾರೆ ಈಗ ಬೆಳಗಾವಿಯಲ್ಲೂ ಕೂಡ ಈ ಕುರ್ಚಿ ಫೈಟ್ ಅಂತಕ್ಕಂಥದ್ದು ತಣ್ಣಗಾಗ್ತಾ ಇಲ್ಲ. ಇದಕ್ಕೆಲ್ಲ ಬೆಳಗಾವಿಯಲ್ಲಿ ಓಂಕಾರ ಬರೆದವ್ರು ಯಾರು ಅಂತಂದರೆ ಖುದ್ದು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ. ಪವರ್ ಫೈಟ್ನ ಕಿಡಿ ಹೊತ್ತಿಸಿ ಸುಮ್ಮನಾಗ್ಬಿಟ್ಟಿದ್ದಾರೆ ಯತೀಂದ್ರ. ಸಾರಿ, ನನಗೇನು ಗೊತ್ತಿಲ್ಲ, ನನ್ನನ್ನೇನು ಕೇಳಬೇಡಿ. ಈಗ ವರಸೆ ಬದಲಾಗಿದೆ. MLC ಯತೀಂದ್ರ ಸಿದ್ದರಾಮಯ್ಯ ಅವರ ಹೊಸ ವರಸೆ. ಸರಪಟಾಕಿಯನ್ನು ಹಚ್ಚಿಸ್ಬಿಟ್ಟು ಅದು ಢಮ 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 ಹೊಡ್ಕೋತಾ ಇದ್ದರೆ ಇವ್ರು ಸೈಲೆಂಟ್ ಆಗಿಬಿಡೋದು. ನನಗೇನು ಗೊತ್ತಿಲ್ಲಪ್ಪ, ನಾನೇನು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ. ಯಾರು ಆರಂಭದ ದಿವಸದಲ್ಲಿ ಮಾತಾಡಿದ್ದು? ಸೋಮವಾರ ಮಾತಾಡಿದ್ದು ಯಾರು? ಮಂಗಳವಾರ ಮಾತಾಡಿದ್ದು ಯಾರು? ನಿನ್ನೆ ಮಾತಾಡಿದ್ದು ಯಾರು? ಇವರೇ. ಈಗ ನನಗೇನು ಗೊತ್ತಿಲ್ಲ ಅಂತಾರೆ. ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ರೆ ಮತ್ಯಾತಕ್ಕೆ ಇದನ್ನೇ ಮತ್ಪತ್ತಿ ಕೇಳ್ತಿದ್ದೀರಿ? ಸಾರಿ, ನಾನು ಏನು ಹೇಳಕ್ಕಿಲ್ಲ.
ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಯಾತಕ್ಕೆ ಇದನ್ನೇ ಮತ್ತೆ ಕೇಳ್ತಿದ್ದೀರಿ? ಸಾರಿ, ನಾನು ಏನು ಹೇಳಕ್ಕಿಲ್ಲ. ಏನ್ ಹೇಳ್ಬೇಕು? ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಯಾತಕ್ಕೆ ಇದನ್ನೇ ಮತ್ತೆ ಕೇಳ್ತಿದ್ದೀರಿ? ಸಾರಿ, ನಾನು ಏನು ಹೇಳಕ್ಕಿಲ್ಲ. ಏನ್ ಹೇಳ್ಬೇಕು? ಸೊ ಇದು ಇವತ್ತಿನ ಇವರ ವರಸೆ, ಬದಲಾದ ವರಸೆ ಯತೀಂದ್ರ ಅವರದ್ದು. ಅದೇನು ಸಿದ್ದರಾಮಯ್ಯನವರೇ ಕಿವಿ ಮಾತು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಯತೀಂದ್ರ ಅವರ ಇವತ್ತಿನ ಹೇಳಿಕೆ ಇದು ಸಿದ್ದರಾಮಯ್ಯನವರು ಕಿವಿ ಮಾತು ಹೇಳಿ ಸೈಲೆಂಟ್ ಆಗಿರುವಂಥ ಹೇಳಿರೋ ಎಫೆಕ್ಟಾ, ಅಥವಾ ಅವರ ಮೌನ ಅದು ಕೂಡ ಒಂದು ರಾಜಕೀಯ ನಡೆನಾ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ಯತೀಂದ್ರ ಅವರು ಇದೇ ರೀತಿ ಸ್ಟಿಕನ್ ಆಗಿರ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಸೋಮವಾರ ಅವರು ಹೇಳಿಕೆ ಕೊಟ್ಟು, ಮಂಗಳವಾರ ಬುಧವಾರ ಸರಿ ಇದ್ದರು, ಮತ್ತು ಗುರುವಾರ ಮತ್ತೊಂದು ಹೇಳಿಕೆಯನ್ನು ಕೊಟ್ಟರು. ಇವತ್ತು ಮತ್ತೆ ಮೌನಕ್ಕೆ ಜಾರಿದ್ದಾರೆ. ಮತ್ತೆ ಮುಂದಿನ ಸೋಮವಾರ ಯಾವ ರೀತಿ ಹೇಳಿಕೆ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಯತೀಂದ್ರ ಅವರು ಆ ಒಂದು ಸ್ಪಾರ್ಕನ್ನು ಕ್ರಿಯೇಟ್ ಮಾಡದೇ ಇದ್ದಿದ್ರೆ ಖಂಡಿತವಾಗಿ ಕೂಡ ಈ ಇಶ್ಯೂ, ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ರೈಸ್ ಆಗ್ತಾ ಇರಲಿಲ್ವೇನೋ. ಆದರೆ ಯತೀಂದ್ರ ಅವರು ಮೊದಲಿಂದಲೂ ಕೂಡ ಅದೇ ರೀತಿಯ ಒಂದು ತೀರ್ಮಾನಕ್ಕೆ ಮತ್ತು ಆ ಒಂದು ನಿರ್ಣಯಕ್ಕೆ ಅವರು ಬದ್ಧರಾಗಿದ್ದೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಫುಲ್ ಟರ್ಮ್ CM ಅಸ್ತ್ರ ಏನಿತ್ತು ಅದನ್ನು ಅವರು ಕಂಟಿನ್ಯೂ ಮಾಡ್ದಂಗಿದೆ. ಹಾಗಾಗಿ ಸಹಜವಾಗಿ ಒಬ್ಬ ತಂದೆಯನ್ನು ಎಲ್ಲೋ ಒಂದು ಕಡೆ 2.5 ವರ್ಷ ಇಳಿಸ್ಬಿಡ್ತಾರೆ, ಪವರ್ ಶೇರ್ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾವ ಪುತ್ರನೂ ಕೂಡ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರು ಕನ್ವೆ ಆಗಿರ್ತಕ್ಕಂಥದ್ದು ಫುಲ್ ಟರ್ಮ್ ಅನ್ನೋ ಕನ್ವೆ ನಮಗಾಗಿದೆ. ನಮ್ಗೆ ಯಾರು ಕೂಡ ಬಂದು ಹೇಳಿಲ್ಲ ಅನ್ನೋದೇ ಅವರ ವಾದ. ಆಪ್ತರ ಬಳಿ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅದೇ ವಾದವನ್ನು ಮಂಡಿಸಿದ್ರು. ಆ ಕಾರಣಗಳಿಗೋಸ್ಕರವಾಗಿ ಮಾಧ್ಯಮಗಳು ಕೇಳಿದಂಥ ಸಂದರ್ಭದಲ್ಲಿ ನಾನು ರಿಯಾಕ್ಟ್ ಮಾಡಿದ್ದೇನೆ ಅನ್ನೋ ಸಮರ್ಥನೆ ಮಾಡಿಕೊಂಡಿದ್ರು. ಆಗಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆದು ಬುದ್ಧಿವಾದ ಹೇಳಿದರು. 2 ದಿನಗಳ ಕಾಲ ಅದು ಸೈಲೆಂಟ್ ಆಗಿ ಮತ್ತೆ ನಿನ್ನೆ ಮತ್ತಷ್ಟು ಒಂದು ರೀತಿಯಲ್ಲಿ ಸ್ಪಾರ್ಕ್ ಮಾಡಿದ್ರು. ಹಾಗಾಗಿ ಮತ್ತೆ CM ಸಿದ್ದರಾಮಯ್ಯ ಅವರು ನಿನ್ನೆ ಮಧ್ಯಾಹ್ನ ಒಂದು ಲಂಚ್ ನೆಪದಲ್ಲಿ ಅವರನ್ನ ಕರೆದು ಕಿವಿ ಮಾತನ್ನು ಹೇಳಿದ್ರು ಅಂತ ಹೇಳಲಾಗ್ತದೆ. ಹಾಗಾಗಿ ನಿನ್ನೆ ಸಂಜೆಯಿಂದನೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗ ತಮ್ಮ ನಿಲುವನ್ನು ಬದಲಾಯಿಸಿಕೊಂಡಿಲ್ಲ, ಆದರೆ ಹೇಳಿಕೆಯನ್ನು ಎಲ್ಲ ಒಂದು ಕಡೆ ಕಡಿಮೆ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಯತೀಂದ್ರ ಅವರ ಮೌನ ಎಷ್ಟು ದಿನ ತನಕ ಇರಬಹುದು ಅಂದರೆ ಅದು ಸೋಮವಾರದ ತನಕನೋ ಅಥವಾ ಇನ್ನೂ ಅಧಿವೇಶನ ಮುಗಿಯೋ ತನಕನೂ ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಸಹಜವಾಗಿಯೇ ಕೆಲ ಸೀನಿಯರ್ಸ್ ಮಿನಿಸ್ಟ್ರುಗಳು ಮತ್ತು ಕೆಲ ಶಾಸಕರು ಕೂಡ ಒಂದು ರೀತಿಯಲ್ಲಿ ಈ ರೀತಿಯ ಗೊಂದಲಗಳು ಆಗಬಾರ್ದು ಅಧಿವೇಶನ ಸಂದರ್ಭದಲ್ಲಿ ಅಂತಲೂ ಕೂಡ ಒಂದು ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲ ಒಂದು ಕಡೆ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ತಂತ್ರಗಾರಿಕೆಗೆ ಮುಂದಾಗಿರ್ಬೋದು ಅಥವಾ ಏನೋ ಗೊತ್ತಿಲ್ಲ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನನ್ನ ಪ್ರಕಾರ ಸಿದ್ದರಾಮಯ್ಯನವರೇ ಸ್ವಲ್ಪ ಸೈಲೆಂಟಾಗಿರು ಅಂತ ಹೇಳಿರ್ಬೋದು. ಅದಕ್ಕೆ 1 ದಿನನೋ 2 ದಿನನೋ ಮೌನ ವ್ರತ. ಆದರೆ ಇವರೆಲ್ಲ ಬೆಳಗಾವಿಗೆ ಬಂದಿರೋದು ಯಾಕೆ? ಅಧಿವೇಶನದಲ್ಲಿ ಭಾಗಿಯಾಗೋದಕ್ಕೆ. ಅದು ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ತಾ ಇದ್ದಾರೆ.